ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಸಂಜೆ ಸಮಯ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾವು ತರಕಾರಿನೆಲ್ಲ ತೊಗೊಂಬರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ವಿ. ಹಾಗೆ ನನಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸಂಜೆ ಸಮಯ. ಇವಾಗ ಸ್ವಲ್ಪ ಚಳಿ ಮೋಡದ ವಾತಾವರಣ, ಕೆಲವು ಸಲ ಮಳೆ ಕೂಡ ಬರುತ್ತೆ. ಸೊ ನಾನು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಹೋಗಿ ತೊಗೊಂಬಂದೆ. ಕಾಲು ಇವಾಗ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಸಣ್ಣದಾಗಿ ಮಳೆ ಶುರು ಆಯಿತು. ಒಂದಷ್ಟು ತರಕಾರಿ ಬೇಕಿತ್ತು. ಸ್ವಲ್ಪ ಮಳೆ ಬಪ್ಪಲಂಕಿತ್ತು ಮಗ. ಸೈಡಿಗೆ ಹೋಗೋಣ ಬೈಕ್. ಸ್ವಲ್ಪ ಗ್ರೀನರಿ ಇದೆ ಇಲ್ಲಿ. ತಗಟೆ ಸೊಪ್ಪು ಗೊತ್ತಾ, ಅದು ಬೆಳ್ಕೊಂಡಿದೆ ಅಲ್ಲಲ್ಲಿ. ಹಾಗೆ ಮನೆ ಹತ್ರ ಏನೋ ರಿಪೇರಿ ಕೆಲಸನೋ ಏನೋ ನಡೀತಾ ಇದೆ. ತುಂಬಾ ಸೌಂಡ್ ಬರ್ತಾ ಇದೆ. ವಾಯ್ಸ್ ಓವರ್ ಮಾಡುವಾಗಲೂ ಕೂಡ ನಮ್ಗೆ ಕೇಳಿಸ್ಬೋದು, ಅದನ್ನು ಇಗ್ನೋರ್ ಮಾಡಿ. ಮತ್ತು ಇದಕ್ಕೆ ತಗಟೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮೂರಲ್ಲಿ. ಅದನ್ನು ಹೊಸದಾಗಿ ಚಿಗುರಿದಾಗ ಮಳೆಗಾಲದಲ್ಲಿ ಕೆಲವು ಸಲ ಪಲ್ಯ ಮಾಡ್ತಾರೆ. ಬಟ್ ಇಲ್ಲಿದ್ದನ್ನೆಲ್ಲ ಉಪಯೋಗಿಸೋಕ್ಕಾಗಲ್ಲ. ಹಾಗೆ ಮನೆಗೆ ಬಂದು ಇವಾಗ ಪಕೋಡ ಮಾಡೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ದು, ಈರುಳ್ಳಿದು ಕೂಡ ಮಾಡ್ಬೋದು. ನನಗೆ ಇತ್ತೀಚೆಗೆ ಅಷ್ಟೊಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ತಿನ್ನೋದೇ ಇಲ್ಲ ಅಂತಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ಕ್ಯಾಬೇಜ್ದೇ ಮಾಡೋಣ ಅಂತ ತೊಗೊಂಬಂದಿದ್ದು. ಚಿಕ್ಕದು ತೊಗೊಂಬಂದಿದ್ದೀನಿ. ಮತ್ತು ಕೆಲವು ಸಲ ನಮಗೆ ಅಂದರೆ ಅಷ್ಟು ಹೆಲ್ದಿ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ತಿನ್ನಬೇಕು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಮನೆಯಲ್ಲಾದರೂ ನಾವು ಮಾಡ್ಕೊಂಡು ತಿಂದರೆ ಅದು ಸ್ವಲ್ಪ ನಾವು ನೀಟಾಗಿ ಎಲ್ಲ ತೊಳೆದು ಮತ್ತು ಒಳ್ಳೆ ಎಣ್ಣೆಯಲ್ಲಿ ಕರೆದು ಚೆನ್ನಾಗಿ ಮಾಡ್ಕೊಳ್ತೀವಲ್ಲ. ಸೊ ಹೊರಗಡೆ ತಿನ್ನೋದಕ್ಕಿಂತ ಇದು ಬೆಟರು ಅಂತ ಅನಿಸುತ್ತೆ. ಸೊ ಕ್ಯಾಬೇಜ್ನೆಲ್ಲ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂಚೂರು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಅಕ್ಕಿ ಇಟ್ಟಿರಲಿಲ್ಲ, ಸೊ ಹಾಗಾಗಿ ರವೆ ಹಾಕಿದೆ. ಮಾಮೂಲಿ ರವೆ ಹಾಕಿದ್ದು, ಸಾರಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಅಜ್ವಾಯಿನ, ಉಪ್ಪು ಎಲ್ಲ ಹಾಕಿದ್ದೀನಿ. ಸಾಮಾನ್ಯವಾಗಿ ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೆ, ಬಟ್ ಈ ಸಲ ನಾನು ಹಾಕಿಲ್ಲ. ಸೋಡಾ ಏನು ಬೇಡ, ಹೀಗೆ ಮಾಡೋಣ ಅಂತೇಳಿ ನಾನು ಅದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಅಜ್ವಾಯಿನ ಹಾಕಿರೋದ್ರಿಂದ ಮತ್ತು ನಾನು ಇಂಗು ಮತ್ತೇನು ಹಾಕಲಿಲ್ಲ. ಒಂದು ಸ್ವಲ್ಪ ತೆಳ್ಳಗಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದೆ. ಹಾಗೆ ಎಣ್ಣೆ ಕಾಯಕ್ಕಿಟ್ಟಿದೆ. ಎಣ್ಣೆ ನೋಡ್ಕೊಂಡು ನಾನು ಸ್ವಲ್ಪನೇ ಹಾಕಿ ಕರಿತೀನಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಅದು ಹೆಚ್ಚಾಗುತ್ತೆ. ಆಮೇಲೆ ಅದನ್ನು ಮತ್ತೆ ಉಪಯೋಗಿಸೋದು ಇಲ್ಲ. ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲೆಲ್ಲ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಿರುತ್ತಲ್ವ. ಸೊ ಹಂಗಾಗಿ ವೇಸ್ಟ್ ಮಾಡಬಾರ್ದು ಅಂತ ಎಷ್ಟೆಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡು ಕರಿತೀನಿ. ಅಂತೂ ಘಮ ಅಂತಿತ್ತು. ಕ್ಯಾಬೇಜ್ ಪಕೋಡ ಮಸ್ತಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಅದು ಕರಿತಿದ್ದಂಗೆ ಆ ಘಮಕ್ಕೇ ತಿನ್ನಬೇಕು ಅನ್ನೋ ಥರ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಕರೆದು ಬಿಸಿಯಾಗಿ ನಾನು ಅನಾಗ ಒಂದು ಸ್ವಲ್ಪ ತಿಂದ್ವಿ ಫಸ್ಟು. ಆನಂತರ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ. ಅಡುಗೆ ನಾನು ಮತ್ತೆ ಜಾಸ್ತಿ ಏನು ಮಾಡಿರಲಿಲ್ಲ. ಅವಲಕ್ಕಿ ಮಾಡಿದೆ. ಅವಲಕ್ಕಿ ಮತ್ತು ರಾಯ್ತ, ಸೌತೆಕಾಯಿ ಎಲ್ಲ ಹಾಕಿ ರಾಯ್ತ ಮಾಡ್ಕೊಂಡಿದ್ದೆ. ಅಂದರೆ ಬರೀ ಮೊಸರು ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಇಷ್ಟು ಮಾಡಿಕೊಂಡು ಪಕೋಡ ಎಲ್ಲ ಹಾಕ್ಕೊಂಡು ರಾತ್ರಿ ಊಟ ಮಾಡಿದ್ವಿ. ಒಂದೊಂದು ದಿನ ಒಂದೊಂದು ಥರ ತಿನ್ನಬೇಕು ಅಂತ ಅನಿಸುತ್ತೆ ಈ ಟೈಮ್ನಲ್ಲಿ. ಸೊ ಈ ಥರ ನಾವು ರಾತ್ರಿ ಊಟ ಮುಗಿಸಿದ್ವಿ. ಅನಗಂಗೂ ಸುಮಾರು ದಿನ ಆಗಿತ್ತು ಈ ಥರ ಕುರ್ಕ್ ತಿಂಡಿ ಕೊಡದೆ. ಅವಳು ಕೂಡ ಸಖತ್ ಇಷ್ಟಪಟ್ಟು ತಿಂದಳು. ಸೊ ಈ ಥರ ರಾತ್ರಿ ಸಮಯ ಮುಗೀತು. ಹಾಗೆ ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಚ್ಚುತ್ತವ್ರಿಗೆ ತುಂಬ ಬೇಗ ಆಫೀಸಿಗೆ ಹೋಗಬೇಕಿತ್ತು. ಹಾಗಾಗಿ ಅನಗನ್ ಬಾಕ್ಸ್ ಹಾಕಿ ಅನಗನ್ ಸ್ಕೂಲಿಗೆ ಬಿಟ್ಟು ಬರೋ ಕೆಲಸ ನನ್ನದೇ ಆಗಿತ್ತು. ಹಾಗಾಗಿ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಅವಳನ್ನ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೆ. ಆನಂತರ ಕರ್ಕೊಂಡು ಬಂದೆ. ಮಧ್ಯಾಹ್ನ ಇದು ಕಂಟಿನ್ಯೂ ಮಾಡ್ತಾ ಇರೋದು. ಅಲ್ಲೇ ಬೇರೆ ಮಕ್ಕಳು ಸಿಕ್ಕಿದ್ರು. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಆಟ ಆಡ್ತಾ ಕೂತ್ಕೊಂಡಿದ್ಲು. ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ತುಂಬ ಗ್ರೀನರಿ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ, ಹಾಗಾಗಿ ಮನೆ ಹೊರಗಡೆ ಆ ಥರ ಇದೆ. ಸೊ ಹಾಗೆ ನನಗೆ ಮೀಶೋದಿಂದ ಪಾರ್ಸೆಲ್ ಬಂದಿತ್ತು. ಮಧ್ಯಾಹ್ನ ಮೇಲೆ ನನಗನ್ನು ಮನಸ್ಸಿ ಊಟ ಎಲ್ಲ ಮುಗಿಸ್ಕೊಂಡು ಅವಳು ಮಲಗಿದ್ಲು. ನಾನು ಪಾರ್ಸೆಲ್ ತೆಗೆದು ನೋಡೋಣ ಅಂತ ಬಂದೆ. ನನಗೆ ಒಂದು ಚೆನ್ನಾಗಿರೋ ಮ್ಯಾಟ್ ಬೇಕಿತ್ತು. ಸೊ ಹೀಗೆ ಮೀಶೋದಲ್ಲಿ ನೋಡ್ತಿದ್ದಾಗ ಒಂದು ಚಂದ ಮ್ಯಾಟ್ ಕಾಣಿಸ್ತು. ಅದು ಕೂಡ ಒಂಥರ ರಂಗೋಲಿ ಥರ ಇತ್ತು. ಸೊ ಯಾಕೆ ತಗೋಬಾರ್ದು ಅಂತ, ಕಡಿಮೆಲೇ ಇದೆ ಅಂತ ಹೇಳಿ ತಗೊಂಡೆ. ಎಷ್ಟು ಹೇಳಿದ್ರು ಇಷ್ಟು ದೊಡ್ಡ ಮ್ಯಾಟಿಗೆ ಒಂದು 150 ಅಷ್ಟು ಇದ್ದೇ ಇರುತ್ತೆ. ಸೊ ಕಡಿಮೆ ಬೆಲೆಗೆ
ಇದು ಸಿಕ್ತು. ಎಷ್ಟು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಯಾರಾದರೂ ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತೀರಾ ಚಿಕ್ಕದಾಗಲ್ಲ, ಇಲ್ಲ ದೊಡ್ಡದಾಗೇ ಇದೆ. ನಾನು ಇಷ್ಟೇ ಚಿಕ್ಕದು ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ದೊಡ್ಡದಾಗೇ ಇದೆ. ನಾವು ಮನೆ ಮುಂದೆಲ್ಲ ಯಾವುದಾದ್ರೂ ಅಂದರೆ ಫಂಕ್ಷನ್ ಇದ್ದಾಗೆಲ್ಲ ಹಾಕಿಟ್ರೆ ಪಕ್ಕ ನಾವು ರಂಗೋಲಿ ಬಿಡಿಸ್ದಂಗೆ ಕಾಣಿಸುತ್ತೆ. ನನಗೆ ಅದು ದೇವ್ರ ಮನೆ ಹತ್ತಿರ ಕೆಳಗಡೆ ಇಡೋದಕ್ಕೆ ಬೇಕಿತ್ತು. ಒಂಥರ ಖಾಲಿ ಖಾಲಿ ಅನಿಸ್ತಾ ಇತ್ತು. ಇದೊಂಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲೇ ಕೆಳಗಡೆ ಇಟ್ಟು ಒಂದು ಗಿಡ ನೆಡೋಣ ಅಂತ. ನನ್ನ ಹಳೆ ಮನೇಲಿ ನೀವು ನೋಡಿರ್ತೀರ, ಜಾಸ್ತಿನೇ ಇಂಡೋರ್ ಪ್ಲ್ಯಾಂಟ್ ಎಲ್ಲ ಇತ್ತು. ಬಟ್ ಇಲ್ಲಿ ಏನಂದರೆ ಬಿಸಿಲು ಬರಲ್ಲ. ಇಂಡೋರ್ ಪ್ಲ್ಯಾಂಟ್ಗೆ ಬಿಸಿಲು ಅನ್ನೋದಕ್ಕಿಂತ ಬೆಳಕಾದರೂ ಬೇಕು. ಹಾಲಲ್ಲಿ ಅಷ್ಟೊಂದು ಬೆಳಕು ಬರಲ್ಲ, ಅದಕ್ಕೋಸ್ಕರ ಎಲ್ಲ ಗಿಡ ನೆಡೋಕ್ಕಾಗಲ್ಲ. ಮನಿ ಪ್ಲ್ಯಾಂಟ್ ಒಂದು ಇಡ್ಬೋದು ಅಷ್ಟೇ. ಅದು ಒಂಚೂರು ಅದಕ್ಕೂ ಕೂಡ ಗಾಳಿ ಬೆಳಕು ಎಲ್ಲನೂ ಬೇಕು. ನೋಡಬೇಕು ಎಷ್ಟು ದಿನ ಇರುತ್ತೆ ಅಂತ. ಒಂದು ಸ್ವಲ್ಪ ನಾನು ಬೆಳಕಿಗೆ ತೊಗೊಂಡೋಗಿ ಇಡ್ತೀನಿ ಆನಂತರ. ಸೊ ಆ ಥರ ಇಟ್ಟರೆ ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೇರೆ ಬೇರೆ ರೀತಿಯಲ್ಲೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇಡ್ಬೋದು. ನಂಗೆ ಆ ಥರ ಇಡೋದಕ್ಕೆ ಇಷ್ಟ ಆಯಿತು. ಹಾಗೆ ನಂದು ಈ ಥರದ್ದು ಗ್ರೀನ್ ಮ್ಯಾಟೆಲ್ಲ ಇತ್ತು. ಅದು ಹಳೆ ಮನೇಲಿ ಹಾಕಿದ್ನಲ್ಲ, ಇದೇ ಥರ ಟಿ ವಿ ಕೆಳಗಡೆ ಹಾಕಿದ್ದೆ. 2 ಇತ್ತು ಅಲ್ಲಿ. ಸೊ ಇನ್ನೂ 1-2 ಬೇಕು. ಅದನ್ನು ನಾನು ಆರ್ಡ್ರ್ ಮಾಡಿದ್ದೀನಿ. ಯಾಕಂದರೆ ಇದೊಂಥರ ಬೋಳ್ ಅನಿಸುತ್ತೆ, ಹಾಗಾಗಿ ಅದು ಸೆಟ್ ಆಗಲಿಲ್ಲ. ಮತ್ತು ಬೇರೆ ಏನಾದರೂ ಅಂದರೆ ಇನ್ನೊಂದು 2 ಬಂದ ಮೇಲೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇನ್ನೊಂದು ಗಿಡನ ತಂದು ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೆಳಕು ಬರುತ್ತೆ, ಹಾಗಾಗಿ ನೋಡೋಣ ಇರ್ಬೋದು ಅಂತ, ಏನೂ ಆಗಲ್ಲ ಅಂತ ಇಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ಕಾರ್ನ್ ಬೇಯಿಸ್ತೀನಿ ಇವಾಗ. ಒಂದು ಸ್ವಲ್ಪ ಅಡುಗೆಗೆ ಬಳಸಿದ್ದಿದೆ. ಫುಲ್ ಮೋಡ ಆಗಿದೆ, ಮಳೆ ಬರುತ್ತೆ ಅನ್ನೋ ಥರನೇ ಆಗಿದೆ ಮೋಡ. ಫುಲ್ ಮೋಡ ಆಗಿದೆ. ಅನಾಗ ಇನ್ನೂ ಎದ್ದಿಲ್ಲ, ಮಲಗುವಾಗಲೇ ಲೇಟ್ ಮಾಡಿದ್ಲು. ಎದ್ದ ತಕ್ಷಣ ತಿನ್ನೋಕ್ಕೇನಾದರೂ ಬೇಕು ಅಂತ ಕೇಳ್ತಾಳೆ, ಹಾಗಾಗಿ ಕಾರ್ನ್ ಬೇಯಿಸ್ತಾ ಇದ್ದೀನಿ. ಮಳೆ ಬರುವ ಹಾಗಿದೆ. ಹಾಗೆ ಇವಾಗ ಅನಗಂಗೆ ಬೇಯಿಸಿರೋ ಜೋಳನ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಸವರಿ ತಿಂದರೆ ಚೆನ್ನಾಗಾಗುತ್ತೆ. ನಾನು ಕೂಡ ತಿಂತೀನಿ. ಹಾಗೆ ನನಗೆ ಇವರೊಬ್ಬರು ಕೇಳ್ತಾ ಇದ್ರು, ನಿಮಗೆ ಬೇಬಿ ಮೂಮೆಂಟ್ ಗೊತ್ತಾಗ್ತಾ ಇದೆಯಾ, ಇವಾಗ ಸ್ಟಾರ್ಟ್ ಆಗಿದೆಯಾ ಅಂತ. ನನಗೆ ಈ ಸಲ ಬೇಗ ಗೊತ್ತಾಯಿತು. ಒಂದು 5 ತಿಂಗಳು ಬಂದು ಒಂದು ಸ್ವಲ್ಪ ದಿನಕ್ಕೇ ಚೂರು ಗೊತ್ತಾಗೋದಕ್ಕೆ ಒಂಥರ ಫೀಲ್ ಆಗೋದಕ್ಕೆ ಶುರು ಆಯಿತು. ಇತ್ತೀಚೆಗಂತೂ ತುಂಬಾ ಗೊತ್ತಾಗ್ತಾ ಇದೆ. ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ 7 ತಿಂಗಳು ಬಂದರೂ ಕೂಡ ಯಾವುದೇ ಬೇಬಿ ಮೂಮೆಂಟೇ ಗೊತ್ತಾಗ್ತಾ ಇರಲಿಲ್ಲ. ಪ್ರತಿ ಸಲ ಹೋದಾಗ ಡಾಕ್ಟ್ರು ಕೇಳ್ತಾಯಿದ್ರು, ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಯಿತಾ, ಗೊತ್ತಾಗ್ತಾ ಇದೆಯಾ ಅಂತೇಳಿ. ನನಗೆ ಭಯ ಆಗ್ತಿತ್ತು. ಎಲ್ಲರೂ ಈ ಟೈಮಿಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ, ಬಟ್ ನನಗೆ 7 ತಿಂಗಳು ಬಂದರೂ ಕೂಡ ಗೊತ್ತಾಗಿಲ್ವಲ್ಲ ಅಂತ. ಸೊ ಅದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆ ಥರ ನಂಗೆ ಗೊತ್ತೇ ಆಗಿರಲಿಲ್ಲ. ಆನಂತರ ಒಂದು 8 ತಿಂಗಳು ಬರ್ತಾ ನನಗೆ ಗೊತ್ತಾಯಿತು. ಅಷ್ಟು ಲೇಟಾಗಿತ್ತು ನನಗೆ. ಈ ಸಲ ಬೇಗ ಗೊತ್ತಾಯಿತು. ಸೊ ಇದೊಂದು ದೊಡ್ಡ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಇರೋ ವ್ಯತ್ಯಾಸ. ಬೇಗ ಗೊತ್ತಾಗುತ್ತೆ. 2ನೇ ಪ್ರೆಗ್ನೆನ್ಸಿಯಲ್ಲಿ ಬೇಬಿ ಮೂಮೆಂಟು ಬೇಗ ಗೊತ್ತಾಗುತ್ತೆ. ಸೊ ಒಂಥರ ಖುಷಿಯಾಗುತ್ತೆ. ಮೂಮೆಂಟ್ ಆಗುವಾಗ ಒಂಥರ ಬೇಬಿ ಫೀಲ್ ಆಗುತ್ತೆ. ಅಲ್ಲಿವರೆಗೂ ನಮಗೇನಷ್ಟು ಫೀಲ್ ಆಗೋದಿಲ್ಲ. ಯಾವಾಗ ಆ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾವೋ ಆವಾಗ ನಮಗೊಂಥರ ಆ ಬೇಬಿಯ ಫೀಲಿಂಗ್ ಶುರು ಆಗುತ್ತೆ. ಸೊ ಅದು ನಂಗೆ ಒಂದೊಂದು ಸಲ ತುಂಬ ಹೊಟ್ಟೆ ಹಸ್ಕೊಂಡಿದ್ದಾಗಲೂ ಕೂಡ ಆಗುತ್ತೆ. ಹೊಟ್ಟೆ ತುಂಬಿದ ಮೇಲೂ ಕೂಡ ಕೆಲವು ಸಲ ಮಲ್ಕೊಂಡಿದ್ದಾಗ ಒಂದೊಂದು ಸಲ ಒಂದೊಂದು ಟೈಮಿಗೆ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ಇವಾಗ ಬೇಗ ನನಗೆ ಬೇಬಿ ಮೂಮೆಂಟ್ ಅಂದರೆ 5 ತಿಂಗಳು ಬಂದ ಮೇಲೆ ಗೊತ್ತಾಗೋದಕ್ಕೆ ಶುರುವಾಯಿತು. ಸೊ ಇವಾಗ ನಾವು ಕಾರ್ನೆಲ್ಲ ತಿಂತೀವಿ. ಹಾಗೆ ನಾನು ಇದನ್ನು ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನನಗೊಂದು ಆಯಿಲ್ ಡಿಸ್ಪೆನ್ಸರ್ ಬೇಕಿತ್ತು. ನಾನು ಮೀಶೋದಿಂದ ಆರ್ಡರ್ ಮಾಡಿದ್ದೆ. ಹೇಗಿದೆ ನೋಡೋಣ ಅಂತ ಬಂದೆ. ಆ್ಯಕ್ಚುಲಿ ದೋಸೆಗೆಲ್ಲ ಮಾಡುವಾಗ ನಾನು ಒಂದು ಸ್ಪೂನಲ್ಲಿ ಎಣ್ಣೆ ಹಾಕ್ತಾ ಇರ್ತೀನಿ. ಅದಕ್ಕಿಂತ ಸ್ಪ್ರೇ ಮಾಡೋ ಥರದ್ದನ್ನು ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೆ. ಆ ಥರದ್ದು ಬೇಕು ಅಂತ ನಾನು ಸುಮಾರು ದಿನದಿಂದ, ಈಗ 1 ವರ್ಷದಿಂದನೇ ಅಂದ್ಕೊಳ್ತಾ ಇದ್ದೆ. ಬಟ್ ಬೇಡ ಅಂತೇಳಿ ಸುಮ್ಮನೆ ಇದ್ದೆ. ಸೊ ಇಲ್ಲಿ ಬಂದಮೇಲೆ ಅದು ಬೇಕು ಅಂತ ಸುಮಾರು ಸಲ ಅನ್ನಿಸ್ತಾ ಇತ್ತು. ಆನಂತರ ಮೀಶೋದಲ್ಲಿ ಹಿಂಗೆ ನೋಡುವಾಗ ಕಡಿಮೆಗೆ ಇದೆಲ್ಲ ತೊಗೋಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೆ. ಸೊ ನಾನು ಅಂದ್ಕೊಂಡಿದ್ದೆ ಇದು ಪ್ಲಾಸ್ಟಿಕ್ ಬಾಟಲ್ ಅಂತ, ಬಟ್ ಇದು ಪ್ಲಾಸ್ಟಿಕ್ ಅಲ್ಲ, ಗ್ಲಾಸು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಗಟ್ಟಿಯಾಗಿದೆ.
ಅಂದರೆ ನಾವು ಮುಟ್ಟಿದ ನೋಡಿದ ತಕ್ಷಣವೇ ಗೊತ್ತಾಗುತ್ತಲ್ವ ಕ್ವಾಲಿಟಿ ಹೇಗಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಇದನ್ನು ಅಂದರೆ ಸ್ಪ್ರೇ ಕೂಡ ಮಾಡ್ಬೋದು, ಹಾಗೆ ನಾವು ಹೀಗೆ ಹಾಕ್ಲೂಬಹುದು, ಅಂದರೆ ಯೂಸ್ ಮಾಡ್ಬೋದು. ಸೊ ಆ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೋಡ್ತಾ ಇದ್ದೆ ಹೇಗಿದೆ ಏನು ಅಂಥೇಳಿ. ನಾನು ಸ್ಪ್ರೇ ಮಾಡುವಾಗ ಒಂಚೂರು ನೀರು ಥರದ್ದು ಬಂತು. ನೀರು ಹಾಕಿದ್ರ ಅಥವಾ ಯಾರಾದರೂ ರಿಟರ್ನ್ ಮಾಡಿದ್ರ ಈಗೆಲ್ಲ ಯೋಚನೆ ಮಾಡಿದೆ. ಬಟ್ ಏನು ಡ್ಯಾಮೇಜ್ ಏನು ಆಗಿರಲಿಲ್ಲ. ಸೊ ಹಾಗಾಗಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ. ನಾನು ರೇಟ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.